ಚಲೋನೇ ಬಂದೈತಿ. ಸ್ವಲ್ಪ ಸಣ್ಣ ಬರ್ತಿತ್ತು, ವರ್ಷ ಹಾಕ್ತಿದ್ದೆವು. ಈ ಸಲ ಈ ಪ್ರಾಡಕ್ಟ್ ಯೂಸ್ ಮಾಡೋಣ ಸ್ವಲ್ಪ ದಿಪ್ ಸೈಜ್ ಬಂದೈತಿ. ಈ ಉಳ್ಳಾಗಡ್ಡಿ ನೋಡಕ್ಕೆ ಭಾರಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಚಲೋ, ಎಲ್ಲ ಕೀಟ ಗೀಟ ಎಲ್ಲ ಇದು ಆಗಿ ಚಲೋ ಬೆಳೆ ಬಂದಿತ್ತು. ನನ್ನ ಹೆಸರು ಅಬ್ದುಲ್ ರಜಾಕ, ಬಬಲೇಶ್ವರ ತಾಲೂಕು, ಬಿಜಾಪುರ ಜಿಲ್ಲಾ, ದೇವಾಪುರ ಗ್ರಾಮದವ್ರು ನಾವು. ನಾ ಇಲ್ಲಿ 2 ಎಕರೆ ಉಳ್ಳಾಗಡ್ಡಿ ಹಾಕಿರ್ತೇನೆ. ಮತ್ತು ಇದು ತಮಿಳ್ನಾಡದ ಪ್ರಾಡಕ್ಟ್. ಇದು ನೀರಾಗ ಕಲಿಸಿ ಬಿಡು ಅಂತ ಹೇಳಿದ್ರು ಅವರು. ಆದ ಕಾರಣ ನಾವು ಬ್ಯಾರಲ್ದಾಗ ನೀರಾಗ ಕಲಿಸಿ ನೀರಿನ ಜೊತೆ ಬಿಟ್ಟಿದ್ದೀವಿ ಅಂತ ಅಭಿಮಾನ್ ಅಂತ ಹೇಳಿ. ಕಂಪ್ನಿ ನೇಮ್ APKS ಆರ್ಗ್ಯಾನಿಕ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್, ತಮಿಳ್ನಾಡು. ಇದು ನಾವು ಯೂಟ್ಯೂಬ್ ಮ್ಯಾಗ ನೋಡಿದ್ದೆವು. ನೋಡಿ ಪ್ರಾಡಕ್ಟನ್ನು ತರಿಸ್ಕೇಸಿಂದ ನಾವು ನಮ್ಮ ಹೊಲದಾಗ ಯೂಸ್ ಮಾಡಿದ್ದೆವು. ಈ ಉಳ್ಳಾಗಡ್ಡಿ ನೋಡಕ್ಕೆ ಭಾರಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ರೈತರು ಬಳಸಿದ್ರೆ ಚಲೋ ಆಗ್ತೈತೆ ಅಂಥೇಳಿ ನಮ್ಮ ಅಭಿಪ್ರಾಯ. ಮತ್ತು ಅದ್ರ ಮ್ಯಾಗ ನೀರು ಬಿಟ್ಟು 8 ದಿವ್ಸಕ್ಕೆ ಏನೈತಿ FL77 ಸ್ಪ್ರೇ ಮಾಡಿದ್ದೆವು 8 ದಿವ್ಸದ ಮ್ಯಾಗ. ಎಲ್ಲ ಚಲೋ, ಎಲ್ಲ ಕೀಟ ಗೀಟ ಎಲ್ಲ ಇದು ಆಗಿ ಚಲೋ ಬೆಳೆ ಬಂದಿತ್ತು. ಅದ್ರ ಸಲುವಾಗಿ ರೈತರಿಗೆ ಇದನ್ನು ಯೂಸ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಮತ್ತು ಈಗ ಇಲ್ಲಿ ಈ ಥರದ ಗಡ್ಡೆ ಅದಾವು ನೋಡ್ಬೋದು. ಈ ಥರ ಬಂದಿದೆ, ಇದು ಬಳಸೋಣ. ಚಲೋನೇ ಬಂದೈತಿ. ಸ್ವಲ್ಪ ಸಣ್ಣ ಬರ್ತಿತ್ತು, ವರ್ಷ ಹಾಕ್ತಿದ್ದೆವು. ಈ ಸಲ ಈ ಪ್ರಾಡಕ್ಟ್ ಯೂಸ್ ಮಾಡೋಣ ಸ್ವಲ್ಪ ದಿಪ್ ಸೈಜ್ ಬಂದೈತಿ. ಈಗ ಮೊದಲ ಬೆಳೆ ಸ್ವಲ್ಪ ಇದು ಆಗ್ತಿತ್ತು, ಈ ಸಲ ಭಾರಿ ಎತ್ತರ ಆಗಿ ಮತ್ತು ಎಲ್ಲ ಇದು ಚಲೋ ಬಂದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತೈತಿ ಇನ್ನು ಇದು ಎಲ್ಲ ಹೆಡಕ್ಕೆಲ್ಲ ರಸ ಇಳಿದ ಬಳಕ ಇನ್ನೂ 20 ದಿವ್ಸ ಬೇಕು ಇದು ಬರಬೇಕಾದ್ರೆ. ಇನ್ನು ಇದು ರಸ ಇಳಿದ ಗಡ್ಡಿ ಇನ್ನೂ ಸೈಜ್ ಇದಕ್ಕಿಂತ ಪಿಂಡ್ ಆಗ್ತೈತಿ, ಈ ಸೈಜ್ ಬರ್ತೈತಿ. ಇನ್ನು ಇದ್ರೊಳಗಿಂದ ಎಲ್ಲ ಪೂರ್ತಿ ರಸ ಇಳಿಬೇಕು. ಇನ್ನು 20 ದಿವ್ಸ ಬೇಕಾಗ್ತೈತಿ ಇನ್ನು ಕ್ರಾಪ್ ಬರಬೇಕಾದ್ರೆ. ಅದ್ರ ಸಲುವಾಗಿ ಇದು ಇನ್ನೂ ದಿಪ್ ಆಗ್ತೈತಿ. ಈಗ ಆಲ್ರೆಡಿ ದಿಪ್ ಆಗೈತಿ, ಮತ್ತು ಇನ್ನೂ ಸೈಜ್ ಬರ್ತೈತಿ. ಒಟ್ಟು 4 ತಿಂಗಳ 10 ದಿವಸ 15 ದಿವ್ಸಕ್ಕೆ ಬೆಳೆ ಬರ್ತೈತಿ. 20 ದಿನ ಇನ್ನೂ 20 ದಿವ್ಸ ಬೇಕಿದು ಬರಬೇಕಾದ್ರೆ.